ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಮಕ್ಕಳೇ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC 2026-27 2026-27 ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ದ್ವಿತೀಯ PUC ಪರೀಕ್ಷೆಯನ್ನು ಬರಿತಾ ಇರುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು, ಕರೆಸ್ಪಾಂಡೆಂಟ್ ಎಕ್ಸಾಮ್ ಡೈರೆಕ್ಟಾಗಿ PUC ಎಕ್ಸಾಮನ್ನು ಈ ವರ್ಷ ಕಟ್ಟಿರೋರಾಗಿರ್ಬೋದು. ಸೊ ಇತಿಹಾಸ ವಿಷಯದಲ್ಲಿ ಪ್ರತಿಯೊಂದು ಪಾಠದಲ್ಲೂ ನೀವು ಓದ್ಕೊಳ್ಬೇಕಾಗಿರುವಂತಹ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ 2 ಅಂಕ 5 ಅಂಕ 10 ಅಂಕದ ಪ್ರಶ್ನೆಗಳು ನಿಮಗೆ ಯಾವುದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ಗಳನ್ನ ಫಾಲೋ ಮಾಡ್ಕೊಂಡು ಹೋಗಬೇಕು. ಕಾರಣ ಏನು ಅಂದರೆ ಇದು 3ನೇ ವಿಡಿಯೋ ಆಗಿರುತ್ತೆ. ರೀಸನ್ನು ಇದು ಅಧ್ಯಾಯ 3 ಸಿಂಧೂ ನಾಗರಿಕತೆ. ಇವಾಗ ಆಲ್ರೆಡಿ ಅಧ್ಯಾಯ 1 ಪೀಠಿಕೆ ಏನಿದೆ, ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ಏನೇನು ಪ್ರಶ್ನೆಗಳೆಲ್ಲ ಬರುತ್ತಲ್ಲ ಅಷ್ಟನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ವಾಚ್ ಮಾಡಿ. ಅದೇ ರೀತಿಯಾಗಿ 2ನೇ ಅಧ್ಯಾಯ ನಿಮಗೆ ಶಿಲಾಯುಗ ಮತ್ತು ಲೋಹಗಳ ಯುಗ ಏನಿದೆ, ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನು ವಾಚ್ ಮಾಡಿ. ನಿಮಗೆ ವಿಡಿಯೋ ಬರ್ತಾ ಇರುವಂತಹ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿಲ್ಲ. ಹಾಗಾಗಿ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತಾ ಇಲ್ಲ. ಸೊ ಈ ವರ್ಷ PUC ಎಕ್ಸಾಮ್, ಅದು ಇತಿಹಾಸ ಸಬ್ಜೆಕ್ಟನ್ನು ಬರಿತಾ ಇರುವಂಥ ಮಕ್ಕಳಿಗೆ ಎಲ್ಲ ಸಬ್ಜೆಕ್ಟು ಕೂಡ ಹೇಳ್ತಾ ಹೋಗ್ತೀನಿ, ಗೊತ್ತಿದೆ ನಿಮಗೆ. ಆದರೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಾಗೆ ಬೇಗ ಮುಗಿಸ್ಕೊಳ್ಬೇಕು ಕ್ಲಾಸಸ್ಗಳನ್ನ. ರೀಸನ್ ಓದೋದು ತುಂಬಾ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಕಂಟಿನ್ಯೂಸ್ ಆಗಿ ಹಿಸ್ಟ್ರಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರುವಂತಹ ವೀಡಿಯೋಸ್ ನಾನು ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬರ್ತಿದ್ದಾಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. 2026-27 ಬೋರ್ಡ್ ಅವರು ತಿಳಿಸಿರುವಂತೆ ಇದಿಷ್ಟು ಟಾಪಿಕ್ಗಳನ್ನ ಈ ಅಧ್ಯಾಯದಲ್ಲಿ ನೀವು ಕವರ್ ಮಾಡ್ಕೊಳ್ಬೇಕು. ನೋಡ್ಕೊಳ್ಳಿ. ಮೊದಲನೇ ಪ್ರಶ್ನೆ ಬಹು ಆಯ್ಕೆದು. ಪ್ರತಿಪಾದನೆ ಎ ಕೊಟ್ಟಿದ್ದಾರೆ. ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಅಂತ ಕೊಟ್ಟಿದ್ದಾರೆ. 100% ಕರೆಕ್ಟ್ ಇದು. ಹೌದು, ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಏನು ಹೇಳಿದರೆ, ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಎರಡೂ ಕೂಡ ಸರಿಯಾಗಿದೆ. ಎರಡೂ ಪಾಯಿಂಟಿಗೂ ಸಂಬಂಧ ಇದೆ. ಪ್ರತಿಪಾದನೆಗೆ ಕಾರಣ ಸಂಬಂಧ ಇದೆ. ಹಾಗಾಗಿ ಸರಿಯಾದ ಉತ್ತರ. ಎ ಮತ್ತು ಆರ್ಗಳೆರಡೂ ಸರಿಯಾಗಿದೆ. ಹಾಗೂ RA ಸರಿಯಾದ ವಿವರಣೆಯಾಗಿದೆ. ಸಿಂಧು ಜನರ ಪ್ರಮುಖ ಆಹಾರ ಯಾವುದು ಅಂತ ಕೇಳಿದಾಗ ಅಕ್ಕಿ, ಗೋಧಿ, ಜೋಳ, ಬಾರ್ಲಿ ಅಂತಿದ್ರೆ ಪ್ರಮುಖ ಆಹಾರ ಗೋಧಿ ಅಂತ ಬರಿಬೇಕು. ಆಯ್ತಾ? ಸಿಂಧು ಮುದ್ರೆಗಳಲ್ಲಿ ಬಳಸಲಾದಂಥ ವಸ್ತುಗಳು ಯಾವುದು ಅಂತ ಕೇಳಿದರೆ ಜೇಡಿಮಣ್ಣು, ದಂತ ಮತ್ತು ಕಲ್ಲು ಅಂತ ಬರಿಬೇಕು. ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಅಂತ ಹೇಳಿದ್ರೆ ಲೋಥಾಲ್ ಎಂಬಲ್ಲಿ ಪತ್ತೆಯಾಗಿದೆ. ಸಿಂಧೂ ಜನರು ಪೂಜೆ ಮಾಡ್ತಿದ್ದಂತಹ ದೇವರು ನೋಡಿ, ಸಿಂಧೂ ಜನರು ಪೂಜಿಸುತ್ತಿದ್ದ ದೇವರು ಪಶುಪತಿ. ಶಿವನನ್ನ ಪಶುಪತಿ ಲಿಂಗದ ರೂಪದಲ್ಲಿ ಅವ್ರು ಏನು ಮಾಡ್ತಾ ಇದ್ರು? ಪೂಜೆ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಸಿಂಧೂ ಜನರ ಪ್ರಧಾನ ದೇವತೆ ಯಾರು ಅಂತ ಕೇಳಿದರೆ ಮಾತೃದೇವತೆ. ಕೊನೆ ಬಹು ಆಯ್ಕೆ ಪ್ರಶ್ನೆ. ಈ ಸ್ಥಳವನ್ನು ಸತ್ತವರ ದಿಬ್ಬ ಎಂದು ಕರೆಯಲಾಗುತ್ತದೆ ಅಂತ ಹೇಳಿದರೆ ಮಕ್ಕಳೇ, ಮೊಹೆಂಜೊದಾರೋ ಸ್ಥಳವನ್ನು ನಾವು ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಂತ ಕರಿತೀವಿ. ಹಾಗಾಗಿ ಸರಿಯಾದ ಉತ್ತರ ಸತ್ತವರ ದಿಬ್ಬ ಅಂತ ಕೇಳಿದರೆ ಮೊಹೆಂಜೊದಾರೋ. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು. ಬ್ರಾಕೆಟಲ್ಲಿ ಉತ್ತರವನ್ನು ಕೊಟ್ಟಿರ್ತಾರೆ. ಸರಿಯಾದ ಉತ್ತರವನ್ನು ನೀವು ಆರಿಸಿ ಯಾವುದು ಅಂತ ಬರಿಬೇಕು. ಮೊದಲನೇ ಬಿಟ್ಟ ಸ್ಥಳ ಪ್ರಶ್ನೆ. ಮೊಹೆಂಜೊದಾರೋ ಪದ ಡ್ಯಾಶ್ ಭಾಷೆಯಿಂದ ಬಂದಿದೆ? ಸಿಂಧಿ ಭಾಷೆಯಿಂದ ಬಂದಿದೆ. ಮೊಹೆಂಜೊದಾರೋ ಎಂದರೆ ಡ್ಯಾಶ್ ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ. ಸಿಂಧು ಜನರ ಪ್ರಧಾನ ದೇವತೆ ಯಾರು? ಮಾತೃದೇವತೆ. ಹರಪ್ಪವನ್ನ ಕಂಡುಹಿಡಿದವರು ಅಥವಾ ಶೋಧನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ದಯಾರಾಮ್ ಸಹಾನಿ ಅವರು, ಕ್ರಿಸ್ತಶಕ 1921ರಲ್ಲಿ. ಮೊಹೆಂಜೊದಾರೋವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ RD ಬ್ಯಾನರ್ಜಿ, ಕ್ರಿಸ್ತಶಕ 1922ರಲ್ಲಿ. ಈ ಒಂದು ಅಧ್ಯಾಯದಲ್ಲಿ ಹೊಂದಿಸಿ ಬರೀರಿ ಟಾಪಿಕ್ ಏನಾದರೂ ಕವರ್ ಆಗದೇ ಆದರೆ ಯಾವ ಟಾಪಿಕ್ನ ಹಾಕ್ತಾರೆ ಅಂತ ಹೇಳಿದ್ರೆ ದಯಾರಾಮ್ ಸಹಾನಿ ಅಂತ ಕೇಳ್ತಾರೆ, ನೀವು ಹರಪ್ಪ ಸಂಶೋಧನೆ ಕೊಡಬೇಕು. RD ಬ್ಯಾನರ್ಜಿ ಅಂತ ಕೇಳಿದರೆ ಮೊಹೆಂಜೊದಾರೋ ಸಂಶೋಧನೆ ಅಂತ ಕೊಡಬೇಕು. ಒಂದು ವಾಕ್ಯದ ಪ್ರಶ್ನೆಗಳು. ಈ ಒಂದು ಅಧ್ಯಾಯದಲ್ಲಿ ಟೋಟಲ್ ಆಗಿ 8 ಪ್ರಶ್ನೆಗಳಿದೆ. ಯಾವುದು ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಹರಪ್ಪವನ್ನು ಯಾರು ಕಂಡುಹಿಡಿದರು? ದಯಾರಾಮ್ ಸಹಾನಿ. ಯಾವಾಗ? ಕ್ರಿಸ್ತಶಕ 1921. ಮೊಹೆಂಜೊದಾರೋವನ್ನು ಯಾರು ಕಂಡುಹಿಡಿದರು? RD ಬ್ಯಾನರ್ಜಿ 1922 ಕ್ರಿಸ್ತಶಕ. ಮೊಹೆಂಜೊದಾರೋ ಪದದ ಅರ್ಥವೇನು ಅಂತ ಕೇಳಿದರೆ ಮಡಿದವರ ದಿಬ್ಬ. ಸಿಂಧೂ ನಾಗರಿಕತೆಯ ಸ್ನಾನಗೃಹ ಎಲ್ಲಿದೆ ಅಂತ ಕೇಳಿದರೆ ಮೊಹೆಂಜೊದಾರೋ. ಸಿಂಧೂ ಜನರ ಪ್ರಮುಖ ಕಸುಬು ಯಾವುದಾಗಿತ್ತು ಅಂತ ಕೇಳಿದರೆ ಕೃಷಿ ಅಂತ ಬರಿಬೇಕು. ಸಿಂಧೂ ನಾಗರಿಕತೆಯಲ್ಲಿ ಕಂಚಿನ ಮಾಪಕ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಸಿಂಧೂ ನಾಗರಿಕತೆಯಲ್ಲಿ ಕಂಚಿನ ಮಾಪಕ ಹರಪ್ಪದಲ್ಲಿ ಕಂಡು ಬಂದಿರುತ್ತದೆ. ಇದು 1.5 ಇಂಚು ಉದ್ದ ಇತ್ತು ಅನ್ನೋದನ್ನ ನೀವು ಬರಿಬೇಕು. ಅದೇ ರೀತಿಯಾಗಿ ಸಿಂಧೂ ನಾಗರಿಕತೆಯಲ್ಲಿ ಕಂಚಿನ ಮಾಪಕದ ಜೊತೆಗೆ ಮೊಹೆಂಜೊದಾರೋದಲ್ಲಿ ಚಿಪ್ಪಿನ ಮಾಪಕ ಕಂಡು ಬಂದಿದೆ. ಇದು ಕೂಡ ನಿಮಗೆ ವಿಷಯ ಗೊತ್ತಿರಬೇಕು. ಸಿಂಧೂ ಜನರು ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಯಾವ ದೇವರನ್ನ ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಶಿವ.
ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣ ಯಾವುದು? ನಗರ ಯೋಜನೆ. ಇಲ್ಲಿ ನೀವು ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು 5 ಅಂಕಕ್ಕೆ ಓದ್ಕೊಳ್ಬೇಕು. ಅದು ಒಂದೇ ಬಹುಮುಖ್ಯವಾದ ಪ್ರಶ್ನೆ ಈ ಅಧ್ಯಾಯದಲ್ಲಿ. ಅದೇ ರೀತಿಯಾಗಿ ಈ ಒಂದು ಅಧ್ಯಾಯದ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ನೋಡ್ಕೊಳ್ಳೋದಾದರೆ ಕರೆಕ್ಟಾಗಿ ನೋಟ್ ಡೌನ್ ಮಾಡಿಟ್ಕೊಳ್ಳಿ ಒಂದು ಕಡೆ. ಸಿಂಧೂ ನಾಗರಿಕತೆಯ ಯಾವುದಾದರೂ 2 ಸಮಕಾಲೀನ ನಾಗರಿಕತೆಗಳನ್ನು ಹೆಸರಿಸಿ ಅಂತ ಹೇಳಿದರೆ ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ ಬರಿಬಹುದು. ಸಿಂಧೂ ನಾಗರಿಕತೆಯ 2 ನಗರಗಳನ್ನು ಹೆಸರಿಸಿ ಅಂತ ಹೇಳಿದರೆ ಹರಪ್ಪ, ಮೊಹೆಂಜೊದಾರೋ. ಸಿಂಧೂ ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ ಅಂತ ಹೇಳಿದರೆ ದಹನ ಪದ್ಧತಿ, ಹೂಳುವ ಪದ್ಧತಿ. ಸಿಂಧೂ ಜನರ ಯಾವುದಾದರೂ 2 ಬೆಳೆಗಳನ್ನು ತಿಳಿಸಿ ಅಂತ ಹೇಳಿದರೆ ಗೋಧಿ, ಬಾರ್ಲಿ, ಹತ್ತಿ, ಬಟಾಣಿ, ಎಳ್ಳು. ಗೋಧಿ ಪ್ರಮುಖ ಬೆಳೆ, ನೆನಪಿರಲಿ. ಸಿಂಧೂ ಜನರು ಸಾಕುತ್ತಿದ್ದ ಯಾವುದಾದರೂ 2 ಪ್ರಾಣಿಗಳನ್ನ ಹೆಸರಿಸಿ ಅಂತ ಹೇಳಿದರೆ ಹಸು, ಕುರಿ, ಆಡು, ನಾಯಿ ಅಂತ ಬರಿಬಹುದು. ಸಿಂಧೂ ಜನರ ಯಾವುದಾದರೂ 2 ಕುಶಲ ಕೈಗಾರಿಕೆಗಳನ್ನು ತಿಳಿಸಿ ಅಂತ ಹೇಳಿದರೆ ನೂಲುವುದು, ನೇಯುವುದು ಬರಿಬಹುದು. ಸಿಂಧೂ ನಾಗರಿಕತೆಯ 2 ಪ್ರಮುಖ ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಅಂತ ಹೇಳಿದರೆ ಹರಪ್ಪ, ಲೋಥಾಲ್, ಕಾಲಿಬಂಗನ್ ಕೂಡ ಬರಿಬಹುದು. ಸಿಂಧೂ ಜನರ 2 ಆಮದುಗಳು ಯಾವುದು ಅಂತ ಹೇಳಿದರೆ ತಾಮ್ರ, ತವರ. ಸಿಂಧೂ ಜನರ 2 ಪ್ರಮುಖ ರಫ್ತುಗಳು ಯಾವುದು ಅಂತ ಹೇಳಿದರೆ ದಂತ, ಚಿನ್ನ, ಮುತ್ತು. ಅದೇ ರೀತಿಯಾಗಿ ಸಿಂಧೂ ನಾಗರಿಕತೆ ಯಾವ ಯುಗಕ್ಕೆ ಸೇರಿದೆ ಅಂತ ಹೇಳಿದರೆ ಕಂಚಿನ ಯುಗಕ್ಕೆ ಸೇರಿದೆ ಅಂತ ಬರೀರಿ. ಸಿಂಧೂ ನಾಗರಿಕತೆಯ ಸಮಯದಲ್ಲಿ ಅತಿ ದೊಡ್ಡ ನಗರ ಯಾವುದು ಅಂತ ಕೇಳಿದರೆ ಮೊಹೆಂಜೊದಾರೋ ಅಂತ ಬರಿಬೇಕು. 2 ಅಂಕದ ಪ್ರಶ್ನೆಗಳು ಮುಂದುವರಿದು. ಸಿಂಧೂ ಜನರು ಸಾರಿಗೆಗಾಗಿ ಉಪಯೋಗ ಮಾಡ್ತಾ ಇದ್ದಂಥ 2 ಪ್ರಾಣಿಗಳು ಯಾವುದು ಅಂತ ಕೇಳಿದ್ರೆ ಕತ್ತೆ, ಆನೆ, ಒಂಟೆ ಬರಿಬೇಕು. ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ 2 ಅಂಶಗಳು ಯಾವುದು ಅಂತ ಹೇಳಿದ್ರೆ ಆರ್ಯನರ ದಾಳಿ, ಅರಣ್ಯನಾಶ ಅಂತ ಬರೀರಿ. ಸಿಂಧೂ ಜನರು ಬಳಸುತ್ತಿದ್ದಂತಹ ಯಾವುದಾದರೂ 2 ಆಭರಣಗಳನ್ನು ಹೆಸರಿಸಿ ಅಂತ ಹೇಳಿದರೆ ನಡುಪಟ್ಟಿ, ನತ್ತು, ಕಿವಿಯೋಲೆ, ಕಾಲುಗೆಜ್ಜೆ ಬರೀರಿ. ಅದೇ ರೀತಿಯಾಗಿ ಸಿಂಧೂ ಜನರು ಬಳಸುತ್ತಿದ್ದ ಯಾವುದಾದರೂ 2 ಅಮೂಲ್ಯ ಲೋಹಗಳನ್ನು ಹೆಸರಿಸಿ ಅಂತ ಹೇಳಿದ್ರೆ ಚಿನ್ನ, ಬೆಳ್ಳಿ ಬರೀರಿ. ಹಾಗೆ ಮುಂದಿನ ಪ್ರಶ್ನೆ, ಸಿಂಧೂ ಜನರು ಉಪಯೋಗ ಮಾಡ್ತಾ ಇದ್ದಂತಹ 2 ಸೌಂದರ್ಯ ವರ್ಧಕಗಳನ್ನು ಹೆಸರಿಸಿ ಅಂತ ಹೇಳಿದರೆ ದಂತದ ಬಾಚಣಿಗೆ, ಕಂಚಿನ ಕನ್ನಡಿ ಬರೀರಿ. ಹಾಗೆ 15ನೇ ಪ್ರಶ್ನೆ, ಸಿಂಧೂ ಜನರ 2 ಮನೋರಂಜನೆಗಳನ್ನು ಹೆಸರಿಸಿ ಅಂತ ಹೇಳಿದರೆ ನೃತ್ಯ, ಸಂಗೀತ, ಹೋರಿಕಾಳಗ, ಕೋಳಿಕಾಳಗ, ಮೀನು ಹಿಡಿಯುವುದು ಬರಿಬಹುದು. ಅದೇ ರೀತಿಯಾಗಿ ಸಿಂಧೂ ಜನರು ಬಳಸುವ 2 ಆಟಿಕೆಗಳು ಯಾವುದು ಅಂತ ಕೇಳಿದರೆ ಜೇಡಿ ಮಣ್ಣಿನ ಪಕ್ಷಿಗಳು, ಗಾಲಿ ಬಂಡಿಗಳು ಅಂತ ಬರೀಬಹುದು. ಸಿಂಧೂ ಜನರ 2 ಆಯುಧಗಳನ್ನು ಹೆಸರಿಸಿ ಅಂತ ಹೇಳಿದರೆ ತಾಮ್ರ ಮತ್ತು ಕಂಚಿನಿಂದ ಮಾಡಿದಂತಹ ಆಯುಧಗಳು ಕೊಡಲಿ, ಕಠಾರಿ, ಗದೆ, ಬಿಲ್ಲು ಮತ್ತು ಬಾಣ ಅಂತ ಬರೀಬೇಕು. ಹಾಗೆ ಸಿಂಧೂ ಜನರ 2 ವೃತ್ತಿಗಳನ್ನು ಹೆಸರಿಸಿ ಅಂತ ಹೇಳಿದ್ರೆ ಕೃಷಿ, ಪಶುಪಾಲನೆ, ಕರಕುಶಲ ಕೈಗಾರಿಕೆ ಬರೀಬಹುದು. ಹಾಗೆ 2 ಅಂಕದ ಹರಪ್ಪ ಮತ್ತು ಮೊಹೆಂಜೊದಾರವನ್ನು ಸಂಶೋಧನೆ ಮಾಡಿದವರು ಯಾರು ಅಂತ ಕೇಳ್ತಾರೆ. ಹರಪ್ಪವನ್ನು ಸಂಶೋಧನೆ ಮಾಡಿದವರು ದಯಾರಾಮ್ ಸಹಾನಿ, ಕ್ರಿಸ್ತಶಕ 1921ರಲ್ಲಿ. ಅದೇ ರೀತಿಯಾಗಿ ಮೊಹೆಂಜೊದಾರವನ್ನು ಸಂಶೋಧನೆ ಮಾಡಿದವರು RD ಬ್ಯಾನರ್ಜಿ 1922ರಲ್ಲಿ. ಓಕೆನಾ. ಸೊ ಇದಿಷ್ಟು ಕೂಡ ಸಿಂಧೂ ನಾಗರಿಕತೆ ಏನಿದೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯ ಪ್ರಶ್ನೆಗಳು ಮಕ್ಕಳೇ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 4ರ ಪ್ರಾಚೀನ ಯುಗದಲ್ಲಿ ವೈದಿಕ ಸಂಸ್ಕೃತಿ ಏನಿದೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರಿ. ಈ ಒಂದು ಹಿಸ್ಟ್ರಿ ಸಬ್ಜೆಕ್ಟ್ ಮುಗಿದ ನಂತರ ಉಳಿದಿರುವಂಥ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟು ಟಾಪಿಕ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.